ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅತಿ ದೊಡ್ಡ ತಿರುವುಗಳು ನಡೀತಾ ಇದೆ. ಅದರಲ್ಲೂ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟನ ತಂಡಗಳ ಮಧ್ಯೆ ದೊಡ್ಡ ಯುದ್ಧವೇ ನಡೀತಾ ಇದೆ. ಬಿಗ್ ಬಾಸ್ ಶೋ ನಿರ್ಣಾಯಕ ಹಂತದಲ್ಲಿ ಅಶ್ವಿನಿ ಗೌಡ ಮನೆಯಿಂದ ಹೊರಬರಲು ನಿರ್ಧರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ದೊಡ್ಡ ಮನೆಯಲ್ಲಿ ಭಾರೀ ಜಗಳ ನಡೆದಿದೆ. ಈ ಬಾರಿ ಉಸ್ತುವಾರಿಗಳಾದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಮಧ್ಯೆ ಅಲ್ಲ, ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ವಾಕ್ಸಮರ ಜೋರಾಗಿದೆ. ಇದರಿಂದ ಬೇಸರಗೊಂಡ ಅಶ್ವಿನಿ ಗೌಡ ಬಿಗ್ ಬಾಸ್ ಈಗಲೇ ನನ್ನನ್ನು ಆಚೆ ಕಳಿಸಿ ನಾನು ಇಲ್ಲಿ ಇರಲ್ಲ ಅಂತ ಹೇಳಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೂ ಮೊದಲು ಟಾಸ್ಕ್ ಉಸ್ತುವಾರಿಗಳಾಗಿದ್ದ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟನ ಮಧ್ಯೆ ಜೋರು ಜಗಳ ನಡೆದಿತ್ತು. ಇಬ್ಬರು ಏಕವಚನದಲ್ಲಿ ಮಾತಾಡಿಕೊಂಡಿದ್ರು. ಜಗಳದ ನಂತರ ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ತೇಜೋವಧೆ ಆರೋಪ ಮಾಡಿ ಕಣ್ಣೀರಿಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ವಿಪರ್ಯಾಸ ಅಂದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ದಿನವೇ ರಘು ಹಾಗೂ ಅಶ್ವಿನಿ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದೀಗ ಅಂಥದ್ದೇ ಮತ್ತೊಂದು ಘಟನೆ ದೊಡ್ಡ ಮನೆಗೆ ಸಾಕ್ಷಿಯಾಗಿದೆ. ಕ್ಯಾಪ್ಟನ್ ರಘು ಹಾಗೂ ಅಶ್ವಿನಿ ಗೌಡ ಮಧ್ಯೆ ವಾಕ್ಸಮರ ನಡೆದಿದೆ. ಅಷ್ಟಕ್ಕೂ ಆಗಿದ್ದೇನೆಂದರೆ ಅಶ್ವಿನಿ ಗೌಡ ಮನೆಗೆಲಸ ಮಾಡಿರಲಿಲ್ಲ. ಇದಕ್ಕೆ ರಘು ಎಲ್ಲರಪ್ಪ ಅಶ್ವಿನಿ ಅಂತ ಕೇಳ್ತಾರೆ. ಕ್ಲೀನ್ ಮಾಡೋಕೆ ಹೇಳಿ ಅಂತ ಕೇಳಿದಾಗ ನನಗೆ 10 ನಿಮಿಷ ರೆಸ್ಟ್ ಬೇಕು, ಬೆನ್ನು ಆಗ್ತಾ ಇದೆ, ಕೆಲಸ ಮಾಡ್ತೀನಿ ಎಂದಿದ್ದಾರೆ. ಇದಕ್ಕೆ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ, ನೆಟ್ಟಗೆ ಕೆಲಸ ಮಾಡೋಕೆ ಆಗಲ್ವಾ, ಮಾತನಾಡೋದು ಮಾತ್ರ ಹೀಗೆ ಎಂದು ರಘು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ರೊಚ್ಚಿಗೆದ್ದ ಅಶ್ವಿನಿ ಗೌಡ ಮಾಡಲ್ಲ ಹೋಗ್ರಿ ಅಂತ ರೇಗಿದ್ದಾರೆ. ಇದರಿಂದ ಸಿಟ್ಟಾದ ರಘು ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು. ಇದಕ್ಕೆ ಹೋಗುಗೀಗು ಅಂತೆಲ್ಲ ಮಾತನಾಡೋ ಅಧಿಕಾರ ನಿಮ್ಗಿಲ್ಲ ಎಂದು ಅಶ್ವಿನಿ ಗೌಡಗೆ ಕೈ ತೋರಿಸಿದ್ದಕ್ಕೆ ಕೈ ತೋರಿಸಬೇಡ ಎತ್ತು ಕೈ ಎಂದು ರಘು ಸಿಟ್ಟಾಗಿದ್ದಾರೆ. ನೀನ್ಯಾರು ಏಕವಚನದಲ್ಲಿ ಮಾತನಾಡೋಕೆ ಅಂತ ಅಶ್ವಿನಿ ಕಿರುಚಾಡಿದಾಗ ಕೈ ಯಾಕೆ ತೋರಿಸ್ತಾ ಇದೆಯಾ, ನಾನು ಎಷ್ಟು ಅಂತ ಮರ್ಯಾದೆ ಕೊಡ್ಲಿ ಅಂತ ರಘು ಗುಡುಗಿದ್ದೆ ತಡ. ಯಾವನೋ ನೀನು ಲೇ ಅಂತೇಳಿ ಅಶ್ವಿನಿ ಕೂಗಾಡಿದ್ದಾರೆ. ಈ ವೇಳೆ ರಘು ಹೋಗೆ ಎಂದಿದ್ದಾರೆ. ಇದರಿಂದ ಬೇಸರಗೊಂಡ ಅಶ್ವಿನಿ ಕಳಿಸಿ ಬಿಗ್ ಬಾಸ್ ಈಗಲೇ ನನ್ನನ್ನು ಆಚೆ, ನಾನು ಇಲ್ಲಿ ಇರಲ್ಲ ಅಂತೇಳಿ ಕಣ್ಣೀರಿಟ್ಟು ಮುಖ್ಯ ದ್ವಾರದ ಬಳಿ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲದೆ ಉಪವಾಸ ಸತ್ಯಾಗ್ರಹದಂತ ಹೈಡ್ರಾಮವನ್ನ ಇವರು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅಶ್ವಿನಿ ಗೌಡ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅಶ್ವಿನಿ ಗೌಡರನ್ನ ಬಿಗ್ ಬಾಸ್ನಿಂದ ಹೊರಗೆ ಕಳಿಸಿ ಈ ವಾರವೇ ಎಲಿಮಿನೇಟ್ ಮಾಡಿ ಅಂತ ನೆಟ್ಟಿಗರು ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.